ಎಲ್ಲರಿಗೂ ನಮಸ್ಕಾರ. ಕಳೆದ ತರಗತಿಯಲ್ಲಿ ನಾವು ಕೆಸೆಟ್ ಪೇಪರ್ 1 ಮೊದಲನೇ ಅಧ್ಯಾಯವಾದ ಬೋಧನಾ ಸಾಮರ್ಥ್ಯದ ಕುರಿತು ನೋಡಿದ್ವಿ. ಅದರಲ್ಲಿ ಬೋಧನೆ ಎಂದರೇನು, ವಾಟ್ ಇಸ್ ಟೀಚಿಂಗ್ ವಿ ಹ್ಯಾವ್ ಲರ್ನ್, ಕಲಿಯುವವರ ಗುಣಲಕ್ಷಣಗಳೇನು ಅಂತ ನೋಡಿದ್ವಿ. ವಾಟ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲರ್ನರ್ಸ್ ಅಂತ ನೋಡಿದ್ವಿ. ಬೋಧನಾ ವಿಧಾನಗಳು, ಟೀಚಿಂಗ್ ಮೆಥಡ್ಸ್ ಗಳನ್ನ ನೋಡಿದ್ವಿ. ಮತ್ತೆ ಇನ್ನು ಕೆಲವು ವಿಷಯಗಳನ್ನ ವಿವರವಾಗಿ ನೋಡಿದ್ವಿ. ಈ ಒಂದು ತರಗತಿಯಲ್ಲಿ ಅದರ ಮುಂದುವರಿದ ಭಾಗವಾದ ಬೋಧನಾ ಸಾಧನಗಳ ವರ್ಗೀಕರಣ. ಸಿ, in this class, a taxonomy of teaching aids. What are the taxonomy? Okay, what are the taxonomy to teach in a proper way? It's nothing but taxonomy is nothing but it's a teaching aids, isn't it? So ಅದರ ಬಗ್ಗೆ ನಾವು ನೋಡೋಣ. ಮೊದಲು ಬೋಧನಾ ಸಾಧನಗಳು, ವಾಟ್ ಇಸ್ ಟೀಚಿಂಗ್ ಏಡ್ಸ್ ಅಂತ ನೋಡೋಣ. ನೋಡಿ, ಬೋಧನಾ ಸಾಧನಗಳು ಬೋಧನಾ ಕಲಿಕೆಯ ಪ್ರಕ್ರಿಯೆಯನ್ನು ಪರಿಣಾಮಕಾರಿಯಾಗಿಸಲು ಸಹಾಯ ಮಾಡುವ ಸಾಮಗ್ರಿಗಳಾಗಿವೆ ಅಷ್ಟೇ. ಕರಿಹಲಗೆ ಬ್ಲಾಕ್ ಬೋರ್ಡ್ ಅತ್ಯಂತ ಸಾಂಪ್ರದಾಯಿಕ ಮತ್ತು ಬಹುಮುಖ ಸಾಧನವಾಗಿದ್ದು ಕಡಿಮೆ ವೆಚ್ಚದಲ್ಲಿ ಎಲ್ಲಾ ವಿಷಯಗಳಿಗೆ ಬಳಸಬಹುದು. ಚಾರ್ಟ್ಗಳು ಮತ್ತು ಮಾದರಿಗಳು ಮಾಡೆಲ್ಸ್ ದೃಷ್ಟಿಗೋಚರ ಸಾಧನವಾಗಿದ್ದು ಸಂಕೀರ್ಣ ಪರಿಕಲ್ಪನೆಗಳನ್ನು ಸರಳೀಕರಿಸಲು ಪ್ರಸ್ತುತಪಡಿಸಲು ಸಹಾಯ ಮಾಡುತ್ತದೆ. ಇನ್ನು ಶ್ರವಣ ಸಾಧನಗಳು ಆಡಿಯೋ ಏಡ್ಸ್, ಓಕೆನಾ, ರೇಡಿಯೋ, ಆಡಿಯೋ ರೆಕಾರ್ಡಿಂಗ್, ಇವುಗಳ ಮುಖಾಂತರವಾಗಿ ಭಾಷಾ ಸಂಗೀತ ಬೋಧನೆಗೆ ಉಪಯುಕ್ತವಾಗಿದೆ. ಅದೇ ತರ ದೃಷ್ಟಿ ಸಾಧನಗಳು, ವಿಜುವಲ್ ಏಡ್ಸ್ ಅಂತ ಕರಿತೀವಿ. ಚಿತ್ರಗಳಾಗಿರ್ಬೋದು, ಫೋಟೋಗಳಾಗಿರ್ಬೋದು, ಭೂಪಟಗಳಾಗಿರ್ಬೋದು, ಇವುಗಳ ಮೂಲಕ ಗ್ರಹಿಕೆ ಒಳಪಡಿಸುತ್ತವೆ. ಶ್ರವಣ ದೃಷ್ಟಿ ಸಾಧನಗಳು, ಆಡಿಯೋ ವಿಜುವಲ್ ಏಡ್ಸ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಏನಪ್ಪ ಅದು? ಚಲನಚಿತ್ರಗಳಾಗಿರ್ಬೋದು, ವಿಡಿಯೋಗಳಾಗಿರ್ಬೋದು, ಎರಡು ಇಂದ್ರಿಯಗಳನ್ನು ಏಕಕಾಲದಲ್ಲಿ ತೊಡಗಿಸಿ ಗ್ರಹಣ ಶಕ್ತಿ ಮತ್ತು ಸ್ಮರಣೆಯ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ, ICT ಅಂತ ಏನಿದೆ ಅಲ್ವಾ, ICTಯ ಪ್ರಕಾರ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿಯ ಸಾಧನೆಗಳಲ್ಲಿ ಕಂಪ್ಯೂಟರ್, ಪ್ರೊಜೆಕ್ಟರ್ಗಳು, ಇಂಟರ್ನೆಟ್ ಆಧಾರಿತ ಸಾಮಗ್ರಿಗಳು ಸಹ ಸೇರ್ಕೊಂಡಿವೆ. ಸೊ ವಾಟ್ ಇಸ್ ಟೀಚಿಂಗ್ ಏಡ್ಸ್? ಸಿ, ದ ಟೀಚಿಂಗ್ ಏಡ್ಸ್ ಆರ್ ದಿ material that helps to make the teaching learning process more effective. Simple as that. See, you want what you can do is it's a completely more effective. See, if you take a blackboard, is the most traditional and versatile aid, isn't it? Usable for all the subject in a low cost. Charts and model are visual aids that help simplify the present complex, isn't it? The present complex subject. Audio aids, especially radio, audio recording, are mainly useful for the language and music instruction. And then comes to the visual aids. See, visual aids in the sense a picture, photographs, maps, reinforce the comprehension, isn't it? So audio visual aids, films, videos, engage two senses simultaneously, which enhance the comprehension and retention information of a communication technology. Okay, it's called ICT. So what is the abbreviation of ICT? Information and Communication Technology, isn't it? So ಇದಿಷ್ಟು ನಾವು ಬೋಧನಾ ವರ್ಗೀಕರಣಗಳು ಅಂತ ಕರಿತೀವಿ. ಓಕೆ, ಇದರಲ್ಲಿ ನೋಡಿ, ಇನ್ನು ಕೆಲವೊಂದು ನಾವು ಮೌಲ್ಯಮಾಪನ ವ್ಯವಸ್ಥೆಗಳನ್ನು ಸಹ ನೋಡ್ಕೋಬೇಕಾಗುತ್ತೆ. ನೋಡಿ, ಎವ್ಯಾಲ್ಯೂಯೇಷನ್ ಸಿಸ್ಟಮ್. ನೋಡಿ, ಇದರಲ್ಲಿ ಏನಾದ್ರೂ ನಿಮ್ಗೆ ಡೌಟ್ ಇದ್ರೆ ನನಗೆ ಸಂಜೆ ಕ್ಲಾಸ್ ಅಲ್ಲಿ ಕೇಳಬಹುದು. ದೇರ್ ಆರ್ ಟೀಚಿಂಗ್ ಏಡ್ಸ್, ಬೋಧನಾ ಸಾಧನಗಳ ವರ್ಗೀಕರಣ. ಒಂದು ಸಾಂಪ್ರದಾಯಿಕ ಬ್ಲಾಕ್ ಬೋರ್ಡ್ ಆಗಿರ್ಬೋದು, ಶ್ರವಣ ಆಗಿರ್ಬೋದು, ದೃಷ್ಟಿ ಆಗಿರ್ಬೋದು, ಶ್ರವಣ ದೃಷ್ಟಿ ಆಗಿರ್ಬೋದು, ಮತ್ತು ICT ಆಗಿರ್ಬೋದು. ಇದೆಲ್ಲವೂ ಬೋಧನಾ ಸಾಧನಗಳ ವರ್ಗೀಕರಣದಲ್ಲಿ ಬರುತ್ತೆ. ದ ಟ್ಯಾಕ್ಸೋನಮಿ ಆಫ್ ಟೀಚಿಂಗ್ ಏಡ್ಸ್ ಇಸ್ ಕಮ್ಸ್ ಅಂಡರ್. ಓಕೆ, ನೆಕ್ಸ್ಟ್ ನಾವು ನೋಡೋದು ಎವ್ಯಾಲ್ಯೂಯೇಷನ್ ಸಿಸ್ಟಮ್ ಟೈಮಲ್ಲಿ ಮೌಲ್ಯಮಾಪನ ವ್ಯವಸ್ಥೆಗಳು. ನೋಡಿ, ಮೌಲ್ಯಮಾಪನ ಎಂದರೆ ವಿದ್ಯಾರ್ಥಿಯ ಕಲಿಕೆಯ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ, ವ್ಯಾಖ್ಯಾನಿಸಿ, ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಸಮಗ್ರ ಪ್ರಕ್ರಿಯೆ ಇದು. ಮೌಲ್ಯಮಾಪನ 3 ಪರಸ್ಪರ ಸಂಬಂಧಿತ ಆದರೆ
ಭಿನ್ನ ಪರಿಕಲ್ಪನೆಗಳನ್ನು ಸಂಯೋಜಿತೆಯಾಗಿದೆ. ಅಂದ್ರೆ ಅಳತೆ, ಸಂಖ್ಯಾತ್ಮಕ ಅಂಕಗಳ ಅಳತೆ ಅಂದ್ರೆ ಮೆಷರ್ಮೆಂಟ್ ಅಂತ ಕರಿತೀವಿ. ಇದರಿಂದ ಏನ್ ಮಾಡ್ತೀವಿ, ಸಂಖ್ಯಾತ್ಮಕ ಅಂಕಗಳ ಮೂಲಕ ಪ್ರಮಾಣೀಕರಣ. ಇನ್ನೊಂದು ಮೌಲ್ಯ ನಿರ್ಣಯ ಅಂದ್ರೆ ಅಸೆಸ್ಮೆಂಟ್, ಕಲಿಕೆಯ ಮಟ್ಟವನ್ನು ಗುರುತಿಸಿ ಪ್ರತಿಕ್ರಿಯೆ ನೀಡುವ ಒಂದು ಪ್ರಕ್ರಿಯೆ. ಮೂರನೇದು ಮೌಲ್ಯಮಾಪನ, ಎವ್ಯಾಲ್ಯೂಯೇಷನ್, ಸಂಗ್ರಹಿಸಿದ ಮಾಹಿತಿಯ ಆಧಾರದ ಮೇಲೆ ಒಟ್ಟಾರೆ ಗುಣಾತ್ಮಕ ತೀರ್ಮಾನ ಮತ್ತು ನಿರ್ಣಯವನ್ನು ತೆಗೆದುಕೊಳ್ಳಲಾಗುತ್ತದೆ. ಅದರಲ್ಲಿ types of the evaluation is a comprehensive process of gathering and interpreting information on a student learning and drawing evaluation or evaluative, which is equative to the qualitative and quantitative conclusion. See, evaluation combines a three related but are distinct in concept. The first one is a measurement, second one is assessment, third one is a evaluation, a proper evaluation. So evaluation is a broader concept than either measurement or assessment alone. Okay na, ಈ ಒಂದು ಮೌಲ್ಯಮಾಪನದ ಬಗೆಗಳನ್ನ ತಿಳ್ಕೊಳ್ಳೋಣ. ನೋಡಿ, ಮೌಲ್ಯಮಾಪನದಲ್ಲಿ 3 ಬಗೆಗಳಿದೆ. ಒಂದು ರಚನಾತ್ಮಕ ಮೌಲ್ಯಮಾಪನ. ನೋಡಿ, ರಚನಾತ್ಮಕ ಮೌಲ್ಯಮಾಪನ ಅಥವಾ ಫಾರ್ಮೇಟಿವ್ ಅಂತ ಕರಿತೀವಿ. ಇದು ಬೋಧನಾ ಕಲಿಕೆಯ ಪ್ರಕ್ರಿಯೆಯ ಸಮಯದಲ್ಲಿ ನಡೆಯುವ ನಿರಂತರ ಮೌಲ್ಯಮಾಪನವಾಗಿದ್ದು, ಇದರ ಉದ್ದೇಶ ಕಲಿಕೆಯ ಪ್ರಕ್ರಿಯೆಯನ್ನು ಮೇಲ್ವಿಚಾರಣೆ ಮಾಡಿ ತಕ್ಷಣದ ಪ್ರಕ್ರಿಯೆ ಒದಗಿಸುವುದು. ಉದಾಹರಣೆ ಹೇಳೋದಾದ್ರೆ, ತರಗತಿಯಲ್ಲಿ ಕ್ವಿಜ್ಗಳು, ಮನೆ ಪಾಠಗಳ ಪರಿಶೀಲನೆ ಇದೆಲ್ಲ ಆಗುತ್ತೆ. ಇನ್ನು ಸಂಗ್ರಹಣಾತ್ಮಕ ಮೌಲ್ಯಮಾಪನ, ಇದು ಸಮೇಟಿವ್ ಅಸೆಸ್ಮೆಂಟ್ ಅಂತ ಕರಿತೀವಿ. ಒಂದು ಬೋಧನಾ ಘಟಕ ಅಥವಾ ಕೋರ್ಸ್ ನ ಅಂತ್ಯದಲ್ಲಿ ನಡೆಯುವ ಮೌಲ್ಯಮಾಪನ ಇದಾಗಿರುತ್ತೆ. ಇಲ್ಲೇನಾಗುತ್ತೆ, ಮಕ್ಕಳು ಒಂದು ವರ್ಷ ಪೂರ್ತಿ ಏನು ಓದಿದಾರೋ ಅಥವಾ ಸೆಮಿಸ್ಟರ್ ಪೂರ್ತಿ ಏನು ಓದಿದಾರೋ ಅದರ ಒಂದು ಮೌಲ್ಯಮಾಪನ ಆಗಿರುತ್ತೆ. ಒಟ್ಟಾರೆ ಸಾಧನೆಯನ್ನು ಅಳೆಯುತ್ತದೆ ಅಷ್ಟೇ, ಅಂತಿಮ ಪರೀಕ್ಷೆಗಳಿದು. ಇನ್ನು ಮೂರನೇದು ಡಯಾಗ್ನೋಸ್ಟಿಕ್ ಅಂದ್ರೆ ನೈದಾನಿಕ ಪರೀಕ್ಷೆ ಅಂತ ಅಥವಾ ನೈದಾನಿಕ ಮೌಲ್ಯಮಾಪನ ಅಂತ ಕರಿತೀವಿ. ಇದು ರೋಗ ನಿರ್ಣಯಕ ಅಲ್ಲ, ನೈದಾನಿಕ ಮೌಲ್ಯಮಾಪನ, ಡಯಾಗ್ನೋಸ್ಟಿಕ್ ಎವ್ಯಾಲ್ಯೂಯೇಷನ್ ಅಂದ್ರೆ ವಿದ್ಯಾರ್ಥಿಯು ಕಲಿಕಾ ತೊಂದರೆಗಳ ಮೂಲಕ ಕಾರಣಗಳನ್ನು ಗುರುತಿಸಿ ನಡೆಸಲಾಗುತ್ತದೆ. ಸಾಮಾನ್ಯವಾಗಿ ಬೋಧನೆಗೆ ಮುಂಚೆ ಅಥವಾ ಪುನರಾವರ್ತಿತ ತಪ್ಪುಗಳ ಸಂದರ್ಭದಲ್ಲಿ ಬಳಸಲಾಗುತ್ತದೆ. ನೋಡಿ, ಇದು ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ CCE ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿ NCERT ಮತ್ತೆ CBSE ಪ್ರಾರಂಭಿಸಿದ ಒಂದು ವ್ಯವಸ್ಥೆಯಾಗಿದ್ದು, ಶೈಕ್ಷಣಿಕ ಮತ್ತು ಸಹಶೈಕ್ಷಣಿಕ 2 ಆಯಾಮಗಳ ಅಂದ್ರೆ ಶೈಕ್ಷಣಿಕ ಅಂತ ಗೊತ್ತು, ಇಟ್ಸ್ ಅಕಾಡೆಮಿಕ್, ಕರಿಕ್ಯುಲಮ್ ಅಂದ್ರೆ ಕ್ರೀಡೆ, ಕಲೆ, ಮೌಲ್ಯಗಳು ಎಲ್ಲವೂ ಈ ಎಲ್ಲಾ ಆಯಾಮಗಳ ವರ್ಷವಿಡೀ ನಿರಂತರವಾಗಿ ಮೌಲ್ಯಮಾಪನ ಮಾಡುವ ಮುಖಾಂತರ ಒಂದೇ ಅಂತಿಮ ಪರೀಕ್ಷೆಯ ಒತ್ತಡವನ್ನು ಕಡಿಮೆ ಮಾಡುವ ಉದ್ದೇಶ ಇದು ಹೊಂದಿದೆ. So there are 3 types of evaluation. The first one is a formative evaluation, is continuous evaluation conducted during the teaching learning process with the purpose of monitoring learning progress and providing immediate feedback. Example, classroom quizzes, homework checks, everything it comes under that, isn't it? Second one is the summative evaluation, which is conducted at the end of teaching unit or a course, which measures overall achievement. Example, final examination. The third one is a diagnostic evaluation, which is conducted to identify the root cause of a student's learning difficulties, are typically used before instruction begins, or sometimes it also starts when what I can say, the repeated errors. Okay, so the continuous and comprehensive evaluation, which is CCE, is system introduced in the Indian education system by NCERT and CBSE, aiming to reduce the pressure of a single examination by continuously evaluating both academic and co-academic. It means a curriculum and a non-curriculum, and that's it. Okay. Like sports, arts and values, all the dimensions taught whole year. Okay. These are the 3 important. Okay, these are the 3 important evolution. Okay, hope I'm clear. So the next one is Bloomina Vargikarana.
ನೋಡಿ, ಒಬ್ಬ ಸೈಕಾಲಜಿಸ್ಟ್ ಇದ್ರು, ದ ಕಾಗ್ನಿಟಿವ್ ಡೊಮೈನ್ ನ ಸ್ಟಾರ್ಟ್ ಮಾಡಿದ್ರು ಅವರು. ಬೆಂಜಮಿನ್ ಬ್ಲೂಮ್ ಮತ್ತು ಅವನ ಸಹೋದ್ಯೋಗಿಗಳು 1956ರಲ್ಲಿ ಪ್ರಸ್ತಾಪಿಸಿದ ಬ್ಲೂಮ್ನ ವರ್ಗೀಕರಣವು ಶೈಕ್ಷಣಿಕ ಉದ್ದೇಶಗಳನ್ನು 3 ಡೊಮೈನ್ಗಳಾಗಿ ವಿಭಾಗಿಸುತ್ತದೆ. ಯಾವ್ದ್ಯಾವ್ದು? ಗ್ರಹಿಕ, ಭಾವನಾತ್ಮಕ ಮತ್ತೆ ಮನೋಚಲನ ಎಂದು 3 ಇದಾಗಿ ವಿಂಗಡಿಸುತ್ತದೆ. ನೋಡಿ, ನೆಟ್ ಆಗಿರ್ಬೋದು, ಕೆಸೆಟ್ ಆಗಿರ್ಬೋದು, ಇಂತಹ ಪರೀಕ್ಷೆಗಳಲ್ಲಿ ಅತ್ಯಂತ ಮುಖ್ಯ ವಿಷಯ ಇದಾಗಿರುತ್ತೆ. ಸೊ ಇದ್ರ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಸೊ ದ ಬ್ಲೂಮ್ಸ್ ಟ್ಯಾಕ್ಸಾನಮಿ ಪ್ರಪೋಸ್ಡ್ ಬೈ ಬೆಂಜಮಿನ್ ಬ್ಲೂಮ್ ಅಂಡ್ colleagues in 1956, which classifies the educational objectives into the 3 domains, which is cognitive, affective, and psychomotor, and is one of the most important topics of the NET and KSET examination. Now, let's learn each and everything, isn't it? So, ಒಂದೊಂದಾಗಿ ನಾವು ಕಲಿತಾ ಹೋದಾಗ ನಮಗೆ ಈಸಿಯಾಗಿ ಇದರ ಬಗ್ಗೆ ಅರ್ಥ ಆಗುತ್ತೆ. ಸೊ ಮೊದಲನೇದು ಏನಪ್ಪಾ ಅಂದ್ರೆ ಗ್ರಹಿಕಾ ಡೊಮೈನ್, ಗ್ರಹಿಕಾ ಕಾಗ್ನಿಟಿವ್ ಡೊಮೈನ್ ಅಂತ ಕರಿತೀವಿ. ಓಕೆ, ಗ್ರಹಿಕಾ ಡೊಮೈನ್. ನೋಡಿ, ಗ್ರಹಿಕಾ ಡೊಮೈನ್ ಬೌದ್ಧಿಕ ಕೌಶಲ್ಯಗಳು ಮತ್ತು ಜ್ಞಾನದ ಬೆಳವಣಿಗೆಗೆ ಸಂಬಂಧಿಸಿದೆ ಮತ್ತು 2001ರಲ್ಲಿ ಆಂಡರ್ಸನ್ ಮತ್ತು ಕ್ರಾತ್ವೋಲ್ ಪರಿಷ್ಕರಿಸಿದ ಪ್ರವೃತ್ತಿಯಲ್ಲಿ 6 ಶ್ರೇಣೀಕೃತ ಮಟ್ಟಗಳಿದೆ ಎಂದು ತಿಳಿಸಿದ್ದಾನೆ. ನೋಡಿ, ಅದೇ ನಿಮ್ಮ ಸ್ಕ್ರೀನ್ ಅಲ್ಲಿ ಕಾಣಿಸ್ತಿರೋದು. ಅಂದ್ರೆ 6 ಶ್ರೇಣೀಕೃತ ಮಟ್ಟಗಳಿವೆ. ಸರಳದಿಂದ ಸಂಕೀರ್ಣದ ಕಡೆಗೆ, ಸರಳದಿಂದ ಸಂಕೀರ್ಣದ ಕಡೆಗೆ ಜೋಡಿಸಲ್ಪಟ್ಟಿದೆ. ನೆನಪಿಸಿಕೊಳ್ಳುವಿಕೆ, ನೋಡಿ, ಅರ್ಥ ಮಾಡಿಸಿಕೊಳ್ಳುವಿಕೆ, ಮಾಡ್ಕೊಳ್ಳಿ, ನೆನಪಿಸಿಕೊಳ್ಳುವಿಕೆ, ಅರ್ಥ ಮಾಡಿಕೊಳ್ಳುವಿಕೆ, ಮತ್ತೆ ಅನ್ವಯಿಸುವಿಕೆ, ವಿಶ್ಲೇಷಣೆ, ಮೌಲ್ಯಮಾಪನ ಮತ್ತು ಸೃಷ್ಟಿಸುವಿಕೆ ಅಲ್ವಾ. ಇದು ಎಲ್ಲವೂ ಎಲ್ಲಿ ಬರುತ್ತಪ್ಪ ಅಂದ್ರೆ, ಇದರ ಮೂಲ 1956ರ ಆವೃತ್ತಿಯ ಅತ್ಯುನ್ನತ ಮಟ್ಟ ಮೌಲ್ಯಮಾಪನ ಇವ್ಯಾಲ್ಯುಯೇಷನ್ ಆಗಿತ್ತು. ಆದ್ರೆ 2001ರ ಪರಿಷ್ಕರಣೆಯಲ್ಲಿ ಸೃಷ್ಟಿಸುವಿಕೆ ಕ್ರಿಯೇಷನ್ ಅತ್ಯುನ್ನತ ಮಟ್ಟವಾಯಿತು ಮತ್ತು ನಾಮಪದಗಳ ಸ್ಥಾನದಲ್ಲಿ ಕ್ರಿಯಾಪದಗಳನ್ನು ಅಂದ್ರೆ ನೆನಪಿಸಿ, ಅರ್ಥ ಮಾಡಿಸಿ, ಅನ್ವಯಿಸಿ ಇತ್ಯಾದಿಗಳನ್ನು ಬಳಸಲಾಗುತ್ತೆ. So the cognitive domain relates to the intellectual skill and the development of knowledge. And in 2001 revision by Anderson and Krathwohl, it was a 6 hierarchical levels arranged from the simple to complex. First one is remember, second one is understanding, third one is apply, fourth one is analyze, fifth one is evaluate, and the sixth one is create. Okay. So in the original 1956, this version, the highest level was evaluation. But in 2001 revision, the creation became the highest level and verbs. Sometimes verbs can be replaced with the nouns at the each level. That is what it says, isn't it? Oh, I'm clear. And second, ಗ್ರಹಿಕಾ ಡೊಮೈನ್ ಆದ್ಮೇಲೆ ಬರುವುದು ಭಾವನಾತ್ಮಕ ಮತ್ತು ಮನೋಚಲನ. ಭಾವನಾತ್ಮಕ ನೋಡ್ಕೊಳ್ಳೋಣ ಮೊದಲು. ಓಕೆನಾ, ಭಾವನಾತ್ಮಕ ಡೊಮೈನ್, ಅಫೆಕ್ಟಿವ್ ಡೊಮೈನ್. ನೋಡಿ, ಭಾವನಾತ್ಮಕ ಡೊಮೈನ್ ಅನ್ನು ಕ್ರಾತ್ವೋಲ್, ಬ್ಲೂಮ್ ಮತ್ತು ಮಸಿಯಾ ಪ್ರಸ್ತಾಪಿಸ್ತಾರೆ. ಈ ಸೈಕಾಲಜಿಸ್ಟ್ಗಳು ಇದನ್ನ ಪ್ರಸ್ತಾಪಿಸ್ತಾರೆ. ಅಂದ್ರೆ ಭಾವನೆಗಳು, ಮೌಲ್ಯಗಳು ಮತ್ತು ಮನೋಭಾವನೆಗಳ ಬೆಳವಣಿಗೆಗೆ ಸಂಬಂಧಿಸಿದೆ ಇದು. ಮತ್ತು 5 ಶ್ರೇಣೀಕೃತ ಮಟ್ಟವನ್ನು ಹೊಂದಿರುತ್ತೆ ಇದು. ಎಷ್ಟು? 5 ಶ್ರೇಣೀಕೃತ ಮಟ್ಟವನ್ನು ಹೊಂದಿರುತ್ತೆ. ಯಾವ್ದ್ಯಾವ್ದು? ಗ್ರಹಿಕೆ, ಪ್ರತಿಕ್ರಿಯಿಸುವಿಕೆ, ಮೌಲ್ಯ ನೀಡುವಿಕೆ, ಸಂಘಟನೆ ಮತ್ತು ಗುಣಲಕ್ಷಣೀಕರಣ. ಎಲ್ಲವೂ ಏನಪ್ಪಾ ಅಂದ್ರೆ ಈ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಆಂತರಿಕಗೊಳಿಸಲು ಜೀವನ ಶೈಲಿಯ ಒಂದು ಭಾಗವಾಗಿದೆ ಅಂತ ಕ್ರಾತ್ವೋಲ್, ಬ್ಲೂಮ್ ಮತ್ತು ಮಸಿಯಾರ್ ಅವರು ಪ್ರಸ್ತಾಪಿಸ್ತಾರೆ. So the affective domain proposed by Krathwohl, Bloom and Messier relates to the development of feelings, values and attitudes, and also includes 5 hierarchical levels, which are those: receiving, responding, valuing, organizing and characterization. This all comes under, it's all become a part of one's lifestyle, adi character, simple. Okay. And ಮೂರನೇದು ಏನಂದ್ರೆ ಮನೋಚಲನ ಡೊಮೈನ್, ದ ಸೈಕೋಮೋಟರ್ ಡೊಮೈನ್. ನೋಡಿ, ಮನೋಚಲನ ಡೊಮೈನ್ ಶಾರೀರಿಕ ಚಲನೆ ಆಗಿರುತ್ತೆ. ಅಂದ್ರೆ ಸಂಯೋಜನೆ ಮತ್ತು ಮೋಟಾರ್ ಕೌಶಲ್ಯಗಳ
ಪ್ರದೇಶಗಳಿಗೆ ಇವು ಸಂಬಂಧಿಸಿದೆ. ಅಂದ್ರೆ ಬ್ಲೂಮ್ ಮೂಲತಃ ಡೊಮೇನ್ ಅನ್ನು ಸಂಪೂರ್ಣವಾಗಿ ವಿಸ್ತರಿಸಿಲ್ಲ. ಯಾರು? ಬ್ಲೂಮ್, ಬೆಂಜಮಿನ್ ಬ್ಲೂಮ್. ನಂತರ ಸಿಂಪ್ಸನ್ ಮತ್ತು ಡೇವ್, ಯಾರು? ಸಿಂಪ್ಸನ್ ಮತ್ತು ಡೇವ್ ಮುಂತಾದ ವಿದ್ವಾಂಸರು ಇದನ್ನು ವಿಸ್ತಾರವಾಗಿ ಅಭಿವೃದ್ಧಿಪಡಿಸ್ತಾರೆ. ಸಾಮಾನ್ಯ ತಿಳುವಳಿಕೆಯ ಪ್ರಕಾರ ಇದು ಅನುಕರಣೆ, ಪರಿಷ್ಕರಣೆ, ನಿಖರತೆ, ಸ್ವಾಭಾವೀಕರಣ ಎಂಬ ಹಂತಗಳ ಮುಖಾಂತರ ಬೆಳವಣಿಗೆ ಆಗುತ್ತದೆ. ಶಿಕ್ಷಣ ಸಂದರ್ಭದಲ್ಲಿ ಇದು ಬೆಳವಣಿಗೆ, ಚಿತ್ರಕಲೆ, ಪ್ರಯೋಗಾಲಯ ಮತ್ತು ಪ್ರಯೋಗಾಲಯದ ಕೌಶಲ್ಯ, ಕ್ರೀಡಾ ಚಟುವಟಿಕೆಗಳ ಹಂತ, ಶಾರೀರಿಕ ಕೌಶಲ್ಯಗಳ ಬೆಳವಣಿಗೆಯನ್ನು ಸಹ ಇದು ಅನ್ವಯಿಸುತ್ತದೆ. ನೆನ್ಪಿಟ್ಕೊಳ್ಳಿ, ಇದನ್ನ ಮನೋಚಲನ ಡೊಮೈನ್ ಅಂತ ಕರಿತೀವಿ. ದ ಸೈಕೋಮೋಟರ್ ಡೊಮೈನ್ relates a physical movement, isn't it? Coordination, motor skill areas. It's related to that areas. So the Benjamin Bloom did not fully develop this domain himself, but it was later elaborated extensively by scholars such as Simpson and Dave. According to the common understanding, it developed through the stages such as imitation, manipulation, precision, then naturalization. In an educational context, it applies to the development of physical skill such as in a handwriting, drawing, laboratory skill, and sports activity. So everything comes under this. And the next step is ಬೋಧನಾ ಸಹಾಯಕ ವ್ಯವಸ್ಥೆ, ದ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸಿ, ನಮ್ಗೆ ಏನೇ ಇದ್ರು ಈ ಟೀಚಿಂಗ್ ಸಪೋರ್ಟ್ ಇಲ್ಲ ಅಂದ್ರೆ ನಾವ್ ಏನು ಮಾಡಕ್ಕಾಗಲ್ಲ. ನೋಡಿ, ಬೋಧನಾ ಸಹಾಯಕ ವ್ಯವಸ್ಥೆ ಎಂದರೆ ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು ಬೆಂಬಲಿಸುವ ಸಂಪನ್ಮೂಲಗಳು ಮತ್ತು ಸಂಸ್ಥೆಗಳ ಜಾಲ. ಅಂದ್ರೆ ಸಾಂಪ್ರದಾಯಿಕ ಬೆಂಬಲ ವ್ಯವಸ್ಥೆಯಲ್ಲಿ ಪಠ್ಯಪುಸ್ತಕಗಳಾಗಿರ್ಬೋದು, ಗ್ರಂಥಾಲಯಗಳಾಗಿರ್ಬೋದು, ಸಂಶೋಧನಾ ಸಂಪನ್ಮೂಲಗಳಾಗಿರ್ಬೋದು, ಪ್ರಯೋಗಾಲಯಗಳಾಗಿರ್ಬೋದು, ಎಲ್ಲವೂ ಸೇರುತ್ತೆ. ಆಧುನಿಕ ಬೆಂಬಲ ವ್ಯವಸ್ಥೆಯಲ್ಲಿ ಇಂಟರ್ನೆಟ್ ಕಲಿಕೆ ಅಲ್ವಾ, ಮೂಕ್ಸ್ ಆಗಿರ್ಬೋದು. ಹೇಳಿದ್ನಲ್ವಾ, ಮೂಕ್ಸ್ ಅಂದ್ರೆ ಇದು ಒಂದು ಆನ್ಲೈನ್ ವೆಬ್ಸೈಟ್. ಇದರಲ್ಲಿ ಹೋಗಿ ನೀವು ಉಚಿತ ಕೋರ್ಸ್ಗಳನ್ನು ಕಡಿಮೆ ವೆಚ್ಚದಲ್ಲಿ ಜಗತ್ತಿನಾದ್ಯಂತ ಬೃಹತ್ ಸಂಖ್ಯೆಯಲ್ಲಿ ಕಲಿಯುವವರಿಗೆ ಇದು ಲಭ್ಯವಾಗಿರುತ್ತೆ. ಇನ್ನು ಸ್ವಯಂ ಇರುತ್ತೆ, ಕಾರ್ಸೇರಿಯಾ ಇದೆ. ಸ್ವಯಂ ಒಂದು ಇಟ್ಸ್ ಒನ್ ಆಫ್ ದ ಬೆಸ್ಟ್ ಆಪ್. ಸೊ ಸ್ವಯಂ ಇಂದ ನೀವು ಏನ್ ಬೇಕಾದ್ರೂ ಕಲಿಬಹುದು. ಅಲ್ಲಿ ಮೋರ್ ದನ್ ನಿಮ್ಗೆ 1000 ಕೋರ್ಸಸ್ ಮೇಲೆ ಇದೆ. ನಾನು 2-3 ಕೋರ್ಸಸ್ ಮಾಡಿದ್ದೀನಿ ಅದರಲ್ಲಿ. ಓಕೆನಾ, ನೀವ್ ಯಾವ ಬೇಕಾದ್ರೂ ಸ್ವಯಂ ಆಪ್ ಅಲ್ಲಿ ಹೋಗಿ ಮಾಡುವ. ಇದೆಲ್ಲ ಆಧುನಿಕ ಈ ಕಲಿಕೆಯಲ್ಲಿ ಬರುತ್ತೆ. ಇನ್ನು LMS ಬರುತ್ತೆ, ಕಲಿಕಾ ಸಾಮಗ್ರಿಗಳ ವಿತರಣೆ. ಇದೆಲ್ಲವೂ ಸಹ ಡಿಜಿಟಲ್ ರೂಪದಲ್ಲಿ ನಿರ್ವಹಿಸುವ ತಂತ್ರಾಂಶದ ವೇದಿಕೆ. ಉದಾಹರಣೆಗೆ ಮೂಡಲ್ ಆಗಿರ್ಬೋದು, ಗೂಗಲ್ ಕ್ಲಾಸ್ ರೂಮ್ ಆಗಿರ್ಬೋದು, ಇದೆಲ್ಲವೂ ಇದರಲ್ಲಿ ಸೇರುತ್ತೆ. The teaching support system. The teaching support system refers to a network of resources and the institution that supports the teaching learning process. See, the traditional support includes a textbook, libraries, and laboratories. But there is a modern support includes e-learning, which is MOOCs. What is e-learning? Which is ability to learn the materials online, simple. And there is a app called MOOCs, the massive open online class, which is an online course available free or at a low cost of vast number of learners worldwide. Next comes Swayam. Swayam is one of the Indian app where you can access many, like n number of online courses. Okay, so these are the progress monitoring evaluation, which examples Moodle, Google Classroom. These are the modern tools that extended learning beyond the constraints of a place, time, and allow for itself placed. Okay, which is a personalized learning, simple. Okay, ಇನ್ನು ಬೋಧನಾ ಕಲಿಕೆಯ ಪ್ರಕ್ರಿಯೆಗಳನ್ನು ನಾವು ನೋಡ್ತಾ ಹೋದ್ರೆ ಯಾವ ರೀತಿಯಾದ ಪ್ರಭಾವವನ್ನು ಬೀರುತ್ತೆ. ಓಕೆ, ಅಂದ್ರೆ ಬೋಧನೆ ಮೇಲೆ ಪ್ರಭಾವ ಬೀರುವ ಅಂಶಗಳು, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟೀಚಿಂಗ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಬೋಧನಾ ಗುಣಮಟ್ಟ ಮತ್ತು ಪರಿಮಾಣ ಪಕ್ವತೆಯ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು 4 ಮುಖ್ಯ ವರ್ಗಗಳಾಗಿ ವಿಂಗಡಿಸಬಹುದು. ಮೊದಲನೇದು ಯಾವ್ದಪ್ಪ? ಶಿಕ್ಷಕ ಸಂಬಂಧಿತ ಅಂಶಗಳಲ್ಲಿ ಶಿಕ್ಷಕನ ವಿಷಯ ಜ್ಞಾನ, ಬೋಧನಾ ಕೌಶಲ್ಯ, ವ್ಯಕ್ತಿತ್ವ, ಸಂವಹನ, ಸಾಮರ್ಥ್ಯ ಮತ್ತು ವೃತ್ತಿಪರ ಬದ್ಧತೆ ಸೇರಿವೆ. ನೋಡಿ, ಬೇರೆ ನೀವು ಟೀಚರ್ ಆಗಿದ್ ಮಾತ್ರಕ್ಕೆ ನನ್ಗೆ ಎಲ್ಲಾನು ಬರುತ್ತೆ ಅಂತ ಹೇಳಕ್ ಸಾಧ್ಯ ಆಗಲ್ಲ ಇಲ್ಲಿ, ಅಲ್ವಾ?
ಇಲ್ಲಿ ಶಿಕ್ಷಕನಾಗಿರುವವನು ವಿಷಯದ ಬಗ್ಗೆ ಜ್ಞಾನ ಇರಬೇಕು, ಬೋಧನಾ ಕೌಶಲ್ಯ ಇರಬೇಕು, ವ್ಯಕ್ತಿತ್ವ ಇರಬೇಕು ಅವನಿಗೆ, ಮತ್ತೆ ಸಂವಹನ ಸಾಮರ್ಥ್ಯ ಇರಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ವೃತ್ತಿಪರ ಬದ್ಧತೆ ಅಲ್ವಾ. ಇನ್ನು ಕಲಿಯುವವರ ಸಂಬಂಧಿತ ಅಂಶಗಳಲ್ಲಿ ನೋಡ್ತಾ ಹೋದ್ರೆ ನೋಡಿ, ಪ್ರತಿಯೊಂದು ವಿದ್ಯಾರ್ಥಿಯು ಅವನಿಗೆ ಪೂರ್ವ ಜ್ಞಾನ ಇರಬೇಕು, ಪ್ರೇರಣೆಯ ಮಟ್ಟ ಇರಬೇಕು, ಬುದ್ಧಿಮತ್ತೆ ಇರಬೇಕು, ಗಮನ ಮತ್ತು ಮನೋಸಾಮಾಜಿಕ ಸಿದ್ಧತೆಗಳು ಸಹ ಸೇರಿವೆ. ಇನ್ನು ಮೂರನೇದು ಪರಿಸರ ಸಂಬಂಧಿತ ಅಂಶಗಳು. ನೋಡಿ, ತರಗತಿಗಳು ಭೌತಿಕ ಪರಿಸ್ಥಿತಿಗಳು ಅಂದ್ರೆ ಬೆಳಕು, ಗಾಳಿ, ಆಸನ ವ್ಯವಸ್ಥೆ ಎಲ್ಲನೂ ಚೆನ್ನಾಗಿರ್ಬೇಕು. ಮತ್ತೆ ಶಬ್ದ ಮಟ್ಟ ಮತ್ತು ಒಟ್ಟಾರೆ ಕಲಿಕಾ ವಾತಾವರಣಗಳು ಸಹ ಇದರಲ್ಲಿ ಸೇರುತ್ತವೆ. ನಾಲ್ಕನೇದು ಸಾಂಸ್ಥಿಕ ಅಂಶಗಳಲ್ಲಿ ಶಾಖೀಯ ಸಂಪನ್ಮೂಲಗಳ ಲಭ್ಯತೆ, ಆಡಳಿತದ ಬೆಂಬಲ ಇರಬೇಕು, ತರಗತಿಯ ಗಾತ್ರ ಮತ್ತು ಶಾಲಾ ಸಂಸ್ಕೃತಿಗಳು ಸಹ ಸೇರಿದೆ. ಈ ಎಲ್ಲಾ ಅಂಶಗಳ ಸಂಯೋಜಿತ ಪ್ರಭಾವವೇ ಬೋಧನೆಯನ್ನು ಒಟ್ಟಾರೆ ಗುಣಮಟ್ಟವನ್ನು ನಿರ್ಧರಿಸುತ್ತದೆ. The factors influencing the quality and effectiveness of teaching can be grouped into four main categories. See, the first one is teacher-related factors. See, what is teacher-related factor? The teacher should have the subject knowledge and teaching skills he should have, and he should have the personality, the communication ability, and the professional commitment. That is very important. See, in future, once you become a professor, this is a main required. See, just now I got the government job. Okay, let it be. I'll do my work as it is. No. I'll get my salary. No. The teaching qualities, the basic quality needed. Then it comes to the learner-related factors, which include the student prior knowledge, level of motivation, intelligence, attention, and psychosocial readiness. This all comes out for the learners. The third one is environmental factors, which include the physical condition of the classroom. What are the basic physical condition of the classroom we require? We need the lighting, we need the ventilation, the seating arrangement. That is the basic. Along with that, the noise level and the overall learning atmosphere. That is very much important. Fourth comes the institutional factors, which includes the school availability of resources. There should be in wherever you go, you need the basic resources. This administrative support, the classroom size, and the school culture. This also plays a vital role in factors that affecting the teaching and the process. Okay, so the combined influence of all these factors determines that overall quality of teaching. Last point, that is very much important, anatomy of a good teacher. Yes, a quality of a good teacher. What is the quality of good teacher? ಹೇಗೆ ನೀವು ಉತ್ತಮ ಟೀಚರ್ ಆಗಿರೋಕ್ಕೆ ಸಾಧ್ಯ? ನೋಡಿ, ಒಂದು ಉತ್ತಮ ಶಿಕ್ಷಕನು ಹಲವು ಪರಸ್ಪರ ಪೂರಕ ಗುಣಗಳನ್ನು ಹೊಂದಿರಬೇಕು. ಮೊದಲನೇದಾಗಿ ಅಲ್ವಾ, ಪೂರಕ ಗುಣಗಳನ್ನು ಹೊಂದಿರಬೇಕು. ಮತ್ತೆ ಆ ಬೋಧಿಸುವ ವಿಷಯದ ಬಗ್ಗೆ ಆಳವಾದ ನವೀಕೃತ ಪರಿಣಿತಿ ಹೊಂದಿರಬೇಕು. ಇದು ಶಿಕ್ಷಕನ ವಿಶ್ವಾಸಾರ್ಹತೆಯನ್ನು ಅಡಿಪಾಯ ಮಾಡುತ್ತೆ. ಇನ್ನು ಸಂವಹನ ಕೌಶಲ್ಯ ಎಂದರೆ ಸಂಕೀರ್ಣ ಪರಿಕಲ್ಪನೆಗಳನ್ನು ಸ್ಪಷ್ಟ, ಸರಳ, ಆಸಕ್ತಿಕರ ರೂಪದಲ್ಲಿ ತಿಳಿಸುವ ಸಾಮರ್ಥ್ಯ ಅಲ್ವಾ. ಇನ್ನು ನಾಯಕತ್ವ ಎಂದರೆ ತರಗತಿಯನ್ನು ಹೇಗೆ ಪ್ರೇರಣೆ ನೀಡಬೇಕು, ದಿಕ್ಕನ್ನು ಹೇಗೆ ನೀಡುವ ಸಾಮರ್ಥ್ಯ ಹೊಂದಿರಬೇಕು. ಮುಖ್ಯವಾಗಿ ವಿದ್ಯಾರ್ಥಿಗಳಲ್ಲಿ ವಿಶ್ವಾಸವನ್ನು ಮೂಡಿಸುವುದು. ನೋಡಿ, ವಿದ್ಯಾರ್ಥಿಗಳಲ್ಲಿ ಯಾಕೆ ವಿಶ್ವಾಸವನ್ನು ಮೂಡಿಸ್ಬೇಕು? ಯಾಕಂದ್ರೆ ವಿದ್ಯಾರ್ಥಿಗಳು ತನ್ನ ಶಿಕ್ಷಕರನ್ನು ಒಂದ್ಸಲ ನಂಬಿದ್ರೆ ಅವ್ರ ಮಾತನ್ನ ಕೇಳ್ತಾರೆ, ಅವ್ರು ಹೇಳ್ಕೊಡೋ ಪಾಠವನ್ನು ಕೇಳ್ತಾರೆ ಅಲ್ವಾ. ವಿದ್ಯಾರ್ಥಿಗಳ ಭಾವನಾತ್ಮಕ ಮತ್ತು ಸಾಮಾಜಿಕ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಪಂದಿಸುವ ಸಾಮರ್ಥ್ಯ ಇರಬೇಕು ಶಿಕ್ಷಕನಿಗೆ. ತರಗತಿ ನಿರ್ವಹಣೆ ಎಂದರೆ ಶಿಸ್ತು, ಸಮಯ, ಚಟುವಟಿಕೆಗಳನ್ನು ಪರಿಣಾಮಕಾರಿಯಾಗಿ ಸಂಘಟಿಸುವ ಕೌಶಲ್ಯ. ಇದರಿಂದ ಏನಾಗುತ್ತೆ, ಗರಿಷ್ಠ ಕಲಿಕಾ ಸಮಯ ಲಭ್ಯವಾಗುತ್ತೆ. ಇನ್ನು ವೃತ್ತಿಪರ ನೀತಿ ಸಂಹಿತೆ ಅಲ್ವಾ, ನ್ಯಾಯಸಮ್ಮತತೆ, ಬದ್ಧತೆಯೊಂದಿಗೆ ವೃತ್ತಿಯನ್ನು ನಿರ್ವಹಿಸುವ ನೈತಿಕ ಜವಾಬ್ದಾರಿ, ಎಲ್ಲದರ ಜೊತೆಗೆ ಸೃಜನಶೀಲತೆ ಅಂದ್ರೆ ನವೀನ ಬೋಧನಾ ತಂತ್ರಗಳ ಮುಖಾಂತರ ಮಕ್ಕಳಲ್ಲಿ ಆಸಕ್ತಿ ಮೂಡಿಸುವ ಮೂಲಕ ಸಮಯ ನಿರ್ವಹಣೆ, ಪಠ್ಯಕ್ರಮ, ಮೌಲ್ಯಮಾಪನ ಇತರ ವೃತ್ತಿಪರ ಜವಾಬ್ದಾರಿಗಳನ್ನು ಸಮರ್ಪಕವಾಗಿ ಯೋಚಿಸುವ ಮತ್ತು ಪೂರ್ಣಗೊಳಿಸುವ ಸಾಮರ್ಥ್ಯ. ಈ ಎಲ್ಲಾ ಗುಣಗಳ ಸಂಯೋಜನೆಯೇ ಪರಿಣಾಮಕಾರಿ ಮತ್ತು ಪ್ರೇರಣಾದಾಯಕ ಶಿಕ್ಷಕನನ್ನು ರೂಪಿಸುತ್ತದೆ. ನೀವು ಸಹ ಈ ತರ ಆಗ್ಬೇಕು ಅಂದ್ರೆ ಇದನ್ನು ಫಾಲೋ ಮಾಡ್ಲೇಬೇಕಾಗುತ್ತೆ, ನೆನ್ಪಿಟ್ಕೊಳ್ಳಿ.
A good teacher must possess several complementary qualities. Which are these? The first one is the subject knowledge. The subject knowledge refers the deep, up-to-date expertise in a subject being taught, right? It is the foundation of a teacher credibility. Then comes the communication skill. See, if you want to become a good teacher, you should be a good communicator. The communication skill refers the ability to convey the complex concept in a clear, simple, and engaging manner. The third one comes a leadership. What does that leadership refers? The leadership refers the ability to motivate and direct the classroom, building the students' confidence and everything. Then comes empathy. Why the teacher needs empathy? See, the empathy refers to the ability to understand the response to each student emotional, social needs. Isn't it? The next comes classroom management. Classroom management refers to time available. The professional ethics refers to the moral responsibility to conduct one's profession with integrity, fairness, and commitment. The final thing comes of creativity. Why must the teacher must be the creative person? That is how the creativity refers to the ability to make learning engaging through the varied, innovative teaching techniques. And finally comes the time management. See, the teacher must follow the time management, which refers to ability to adequately plan and complete a curriculum coverage, evaluation, and other professional responsibilities. The combination of all these qualities shapes an effective and inspiring teacher. I want you all to be follow this. ನಿಮ್ಗೆಲ್ಲರೂ ಸಹ ಈ ಉತ್ತಮ ಶಿಕ್ಷಕರ ಗುಣಗಳನ್ನು ನೀವು ಬಳಸ್ಕೊಂಡ್ರೆ ನಿಮ್ಮ ಲೈಫ್ ಅಲ್ಲಿ ನೀವು ಚೆನ್ನಾಗಿರ್ತೀರ. ಮಕ್ಕಳು ನಿಮ್ಮ ಮೇಲೆ ತುಂಬಾ ಇಷ್ಟಪಡ್ತಾರೆ, ನೀವು ಮಾಡೋ ಪಾಠಗಳನ್ನ ಕೇಳ್ತಾರೆ ಅಲ್ವಾ? ಇವಾಗ ನನ್ನ ಕ್ಲಾಸ್ ನೀವು ಕೇಳ್ತೀರಾ, ನನಗೆ ಗೊತ್ತಿಲ್ಲ ನನ್ನ ಕ್ಲಾಸ್ ಅಲ್ಲಿ ನೀವು ನನ್ನ ಒಂದು ಟೀಚಿಂಗ್ ಮೆಥಡ್ ಅನ್ನ ಇಷ್ಟಪಡ್ತಿರೋ ಇಲ್ವೋ, ನನ್ನ ಉತ್ತಮ ಶಿಕ್ಷಣ ಗುಣಗಳು ನನ್ನಲ್ಲಿ ಇದೆಯಾ ಏನೋ ನನಗೆ ಗೊತ್ತಿಲ್ಲ, ಬಟ್ ನನ್ಗೆ ಗೊತ್ತಿದೆ ನನ್ನಲ್ಲಿ ಇದೆ ಅಂತ, ಬಟ್ ಅದು ನಾನು ನಿಮ್ಮಲ್ಲಿ ತೋರಿಸ್ತಾ ಇದ್ದೀನ ಗೊತ್ತಿಲ್ಲ ಅಂತ. ಯಾಕಂದ್ರೆ ಎಲ್ಲವೂ ಟೀಚರ್ಗೆ ಇರ್ಬೇಕಾಗುತ್ತೆ. ಸೊ ಇಲ್ಲಿಗೆ KSET ಪೇಪರ್ 1 ಮೊದಲನೇ ಅಧ್ಯಾಯನದ ಟೀಚಿಂಗ್ ಏಡ್ಸ್ ಅಂತ ಇರಿಸುತ್ತೆ, ಟೀಚಿಂಗ್ ಆಪ್ಟಿಟ್ಯೂಡ್ ಏನಿದೆಯಲ್ಲ ಅದು ಕಂಪ್ಲೀಟ್ ಆಯ್ತು. ಸೊ ನೆಕ್ಸ್ಟ್ ಕ್ಲಾಸ್ ನಾವು ರಿಸರ್ಚ್ ಆಪ್ಟಿಟ್ಯೂಡ್ ಅನ್ನು ನೋಡೋಣ, ಓಕೆನಾ? ಸೊ ಇದರ ಒಂದು ನೋಟ್ಸ್ ಮತ್ತೆ ಟೆಸ್ಟ್ ಕ್ವೆಶನ್ಸ್ ಗಳನ್ನ ನಾನು ನಿಮ್ಗೆ ಗ್ರೂಪ್ ಅಲ್ಲಿ ಕಳಿಸ್ಕೊಡ್ತೀನಿ. ಧನ್ಯವಾದ.